Italy qualified for men's T20 26. How good is it for growth of cricket globally? T20 ಫಾರ್ಮೆಟ್ ನ ಇಷ್ಟೊಂದು ಪ್ರಮೋಟ್ ಮಾಡ್ತಾ ಇರೋ ಕಾರಣ ಏನ್ ಗೊತ್ತಾ? ಕ್ರಿಕೆಟ್ ಗ್ಲೋಬಲ್ ಗೇಮ್ ಆಗ್ಲಿ ಅಂತ. ಆಮೇಲೆ ಇವಾಗ ಕ್ರಿಕೆಟ್ ಒಲಿಂಪಿಕ್ಸ್ ಅಲ್ಲಿ ಆಡ್ ಆದ್ಮೇಲೆ ಪ್ರತಿಯೊಂದು ದೇಶ ಕ್ರಿಕೆಟ್ ಆಡೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದೆ, ಕ್ರಿಕೆಟ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಇದು ಗುಡ್ ಫಾರ್ ಕ್ರಿಕೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇಂಡಿಯಾ ವುಮೆನ್ 3-2 ಗೆದ್ರು. ಇದ್ರ ಬಗ್ಗೆ ಬರ್ತಾ ಇದ್ದೆ ಸಂತೋಷ್ ಅವರ. ಇಡೀ ಸೀರೀಸ್ ನಾನು ನೋಡ್ತಾ ಇದ್ದೆ. ಹೌದು, ಫುಲ್ ಮ್ಯಾಚ್ ನೋಡಕ್ ಆಗದೆ ಇದ್ರು ಕೂಡ ಹೈಲೈಟ್ಸ್ ನಂತೂ ತಪ್ಪನೆ ನೋಡ್ತಾ ಇದ್ದೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇದು 3-2 ಸ್ಕೋರ್ ಲೈನ್ ಫೇರ್ ಇಲ್ಲ ಅಂತ ಹೇಳ್ತೀನಿ. ಇಂಡಿಯಾ 5-0 ಗೆಲ್ಬೇಕಾಗಿತ್ತು. ನೀವು ಅಬ್ಸರ್ವ್ ಮಾಡಿ, 2 ಗೇಮು ನಾವು ಸೋತಿರೋದು ಬಹಳ ಕ್ಲೋಸ್ ಅಂತರದಲ್ಲಿ. ಐ ಥಿಂಕ್ ಫಸ್ಟ್ ಸೋತಾಗ ನಾವು 6 ರನ್ನಿಂದ ಏನೋ ಸೋಲ್ತೀವಿ. ನಿನ್ನೆ ಗೇಮು ಲಾಸ್ಟ್ ಬಾಲ್ ಅಲ್ಲಿ ಹ್ಯಾಂಡ್ ಶೇಕ್ ಡಿಸ್ಟೆನ್ಸ್ ಅಲ್ಲಿ ರನ್ಔಟ್ ನ ಮಿಸ್ ಮಾಡ್ತಾರೆ ಸ್ಮೃತಿ ಮಂದನ. ಸೋಫಿ ಎಕಲ್ಸ್ಟನ್ ಅವ್ರದ್ದು 1 ಬಾಲ್ 1 ರನ್ ಬೇಕಾಗಿರುತ್ತೆ. ಆ ಡೈರೆಕ್ಟ್ ಹಿಟ್ ಹೊಡೆದಿದ್ರೆ ಸೂಪರ್ ಓವರ್ಗೆ ಹೋಗಿರೋದು. ಎಂತ ಹೋರಾಟ ಕೊಟ್ಟಿದ್ದಾರೆ, ಇಂಗ್ಲೆಂಡ್ ನ ಡಾಮಿನೇಟ್ ಮಾಡಿದ್ದಾರೆ ಇಡೀ ಸೀರೀಸ್ ಅಲ್ಲಿ. ಆಮೇಲೆ ಏನ್ ಗೊತ್ತಾ, ಪ್ರತಿ ಮ್ಯಾಚಲ್ಲೂ ಮಲ್ಟಿಪಲ್ ವಿನ್ನರ್ಸ್ ನಮ್ಮ ಕಡೆ ಬಂದಿರೋದು. ಆಸ್ ಎ ಟೀಮು, ಆಸ್ ಎ ಯೂನಿಟ್ ಸಕ್ಕದಾಗಿ ಕಾಣ್ತಾ ಇದೆ ಟೀಮ್ ಇಂಡಿಯಾ. ಆಮೇಲೆ 2026 ವುಮೆನ್ T20 ವರ್ಲ್ಡ್ ಕಪ್ ನಡೀತಾ ಇರೋದು ಇಂಗ್ಲೆಂಡ್ ಅಲ್ಲಿ. ಹಾಗಾಗಿ ಈ 3-2 ಲೀಡ್ ಇದೆಯಲ್ಲ, ಇದು ಫಸ್ಟ್ ಸೀರೀಸ್ T20 ವಿಕ್ಟ್ರಿ. ಅಂದ್ರೆ ಒಂದೇ ಒಂದು ಪಂದ್ಯ ಒಂದಾನೊಂದು ಕಾಲದಲ್ಲಿ ಐ ಥಿಂಕ್ 2007 ಅಲ್ಲಿ ಆಡಿದ್ರು ಮಿಥಾಲಿ ರಾಜ್ ನಾಯಕತ್ವದಲ್ಲಿ. ಅವಾಗ 1-0 ಗೆದ್ದಿದ್ರು 1 ಮ್ಯಾಚ್ ಸೀರೀಸ್ ಅಲ್ಲಿ. ಅಂದ್ರೆ ಈ ತರ ಫುಲ್ ಒಂದು T20 ಸೀರೀಸ್ ಅಲ್ಲಿ ಟೀಮ್ ಇಂಡಿಯಾಗೆ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಟೈಮ್ ವಿಕ್ಟ್ರಿ ಬಂದಿರೋದು. ಇದು ಗುಡ್ ನ್ಯೂಸ್. ಆಮೇಲೆ ಏನ್ ಗೊತ್ತಾ, ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೇಕು ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ವರ್ಷ 2025 ಅಲ್ಲಿ ODI ವರ್ಲ್ಡ್ ಕಪ್ ನಡೀತಾ ಇದೆ ಇಂಡಿಯಾಲಿ. ಇಂಡಿಯಾ ಹೋಸ್ಟ್ ಮಾಡ್ತಾ ಇದ್ದಾರೆ. ಒನ್ ಆಫ್ ದಿ ಫೇವ್ರೇಟ್ಸ್ ಯಾರು ಅಂದ್ರೆ ಅದು ನಮ್ಮ ಮಹಿಳೆಯರು. ಹಾಗಾಗಿ ಗೆದ್ಕೊಂಡ್ಬರ್ತಾ ಇದ್ರೆ ಮೂಡ್ ಚೆನ್ನಾಗಿರುತ್ತೆ, ಆಂಬಿಯನ್ಸ್ ಚೆನ್ನಾಗಿರುತ್ತೆ, ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಕಾಮರಾಡ್ರಿ ಚೆನ್ನಾಗಿರುತ್ತೆ. ಸೊ ವುಮೆನ್ಸ್ ಇಂಡಿಯನ್ ಟೀಮ್ ನ ಫಾಲೋ ಮಾಡೋದು ಮರಿಬೇಡಿ.